ಸುವರ್ಣ ಸಾಂಬ ಅಕ್ಷತಾ ಇವತ್ತು ನೋಡಿ, ಅನುಕಂಪದ ಆಧಾರದ ಮೇಲೆ ನಾನು 3 ಜನರನ್ನ ತಗೊಂಡೆ. ಅವ್ರ ತಾಯಿಯವರು ಕೆಲಸ ಮಾಡ್ಬೇಕಾದ್ರೆ ಅಂಗನವಾಡಿ ಟೀಚರ್ ಇದ್ದಾಗ ತೀರ್ಕೊಂಡು, ಆ 3 ಜನ ಮಕ್ಕಳು ಇವತ್ತು ನಾನು ಅವ್ರ ವಿದ್ಯಾಭ್ಯಾಸವನ್ನ ಕೇಳಿದ್ರೆ, ಒಬ್ಬರದು BA ಆಗಿದೆ, ಇಬ್ಬರದು BCom ಆಗಿದೆ. ಈ BCom ಆದಂತವ್ರು, BA ಆದಂತವ್ರು ಈ ಒಂದು ಟೀಚರ್ ಹುದ್ದೆಗೆ ಬಂದ್ರೆ, ನನ್ನ ಒಂದೇನು ನಾ ಈಗ ಹೊಸದಾಗಿ ಹೆಜ್ಜೆಯನ್ನ ಇಟ್ಟಿದ್ದೀನಿ. ಮಾಂಟೆಸರಿ, ಗವರ್ಮೆಂಟ್ ಮಾಂಟೆಸರಿ ಅಂತ ಏನು LKG UKG ಮಾಡ್ತಾ ಇದೀನಿ. ಇವ್ರು ಯಾವ್ಯಾವ ಅಂಗನವಾಡಿಗೆ ನಾವು ಇವತ್ತು ಅಪಾಯಿಂಟ್ ಮಾಡ್ತೀವೋ ಆ ಎಲ್ಲಾ ಅಂಗನವಾಡಿಗಳನ್ನು ಮಾಂಟೆಸರಿ ಮಾಡ್ತಾ ಇದ್ವಿ. ಸೊ ಅದು ನನಗೆ ಬಹಳ ಅನುಕೂಲ ಆಗುತ್ತೆ. ಜೊತೆಯಲ್ಲಿ ಇನ್ನೊಂದು ಹೇಳಲಿಕ್ಕೆ ಬಯಸ್ತೇನೆ, 3 ದಿನದ ಹಿಂದೆ ಕೇಂದ್ರ ಸರ್ಕಾರ ಅದರ ಒಂದು ಪಾಲಿನಕ್ಕೆ, ಯಾಕಂದ್ರೆ ನನ್ನ ಇಲಾಖೆಯಲ್ಲಿ ಬರುವಂತ ಎಲ್ಲಾ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜೊತೆಲಿರುವಂತ ಅನುದಾನ, ಎಕ್ಸೆಪ್ಟ್ ಮೊಟ್ಟೆ ಮತ್ತು ಹಾಲು. ಮಿಕ್ಕಿರೋದೆಲ್ಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಅನುದಾನಗಳು ಬರುತ್ತೆ. ಸೊ ಹಿಂಗಾಗಿ ಕೇಂದ್ರ ಸರ್ಕಾರ ಈಗಾಗ್ಲೇ ಹಣ ಬಿಡುಗಡೆ ಮಾಡಿದೆ ಸಕ್ಷಮ ಅಂಗನವಾಡಿಗಳಿಗೆ. ರಾಜ್ಯ ಸರ್ಕಾರ ಕೂಡ ಇನ್ನೇನು ಕ್ಯಾಬಿನೆಟ್ ನಲ್ಲಿ ಕ್ಲಿಯರೆನ್ಸ್ ಆದ ತಕ್ಷಣ ಬಿಡುಗಡೆ ಮಾಡ್ತಾರೆ. ಸೊ ನನ್ನ ಕನಸು ಏನಿತ್ತು ಒಂದು ಮಾಂಟೆಸರಿ, ಆದಷ್ಟು ಬೇಗ ಅದು ಈಡೇರ್ತಾ ಇದೆ ಅಂತ ಬಹಳ ಖುಷಿಯಿಂದ ಗುಣಮಟ್ಟದ ಆಹಾರ, ಗುಣಮಟ್ಟದ ಶಿಕ್ಷಣ ಅಂತ ಏನು ನನ್ನ ಒಂದು ಕನಸಿತ್ತು, ಅದು ಆದಷ್ಟು ಬೇಗ ಇವತ್ತು ನನ್ನ ಇಲಾಖೆಯಲ್ಲಿ ಸುಮಾರು ಪ್ರಮೋಷನ್ಗಳನ್ನ, ಸುಮಾರು ಏನು ಅನುಕಂಪದ ಆಧಾರದ ಮೇಲೆ ನಾವು ಕೊಡಬೇಕಾಗಿತ್ತು ಅದನ್ನ, ಮತ್ತು ಕೆಲವು ತತ್ಕಾಲ ಪಟ್ಟಿಯಲ್ಲಿ ಬಿಡುಗಡೆ ಆದ್ರೂ ಕೂಡ ಕೆಲವೊಂದು ಕಾರಣಾಂತರದಿಂದ ಕಂಪ್ಲೇಂಟ್ ಬಂದಿರೋದ್ರಿಂದ ಸುಮಾರು ಅಂಗನವಾಡಿ ಟೀಚರ್ ಮತ್ತು ಕಾರ್ಯಕರ್ತರಿಗೆ ನಾವು ಇದನ್ನ ಕೊಟ್ಟಿರ್ಲಿಲ್ಲ. ಸೊ ಪ್ರಮೋಷನ್ ಆಗಿರ್ಬೋದು ಅಥವಾ ಅನುಕಂಪದ ಆಧಾರದ ಮೇಲೆ ಆಗಿರ್ಬೋದು, ತಾತ್ಕಾಲ ಪಟ್ಟಿಯಲ್ಲಿರುವಂತವ್ರಿಗೆ ಇವತ್ತು ಒಂದು ಸುಮಾರು 35 ಜನರನ್ನ ಕರೆದು ಎಲ್ಲರದನ್ನು ಕ್ಲಿಯರ್ ಮಾಡಿದ್ವಿ. ಜೊತೆಯಲ್ಲಿ ನನ್ನ ಇಲಾಖೆಯಲ್ಲಿ ಸುಮಾರು 9 ಜನರಿಗೆ ಇವತ್ತು ನಾವು ನೌಕರಿಯನ್ನ ಕೊಡುವಂತ ಒಂದು ಏನು ನಾನು ನನ್ನ ಕ್ಷೇತ್ರದಲ್ಲಿ ವಾಗ್ದಾನ ಮಾಡಿದ್ದೆ. ಸೊ ಬೆಳಗಾವಿಯಲ್ಲಿ ಸುಮಾರು 9 ಜನರಿಗೆ ನಾವು ಇವತ್ತು ನೌಕರಿಯನ್ನು ಕೂಡ ಕೊಟ್ಟಿದ್ದೀವಿ. ಒಂದೇ ನಮ್ಮ ಗುರಿ ಏನು ಅಂತಂದ್ರೆ, ಇಲ್ಲಿ ರಾಜಕಾರಣವನ್ನ ಮಾಡದೆ ಎಲ್ಲರನ್ನೂ ಜೊತೆಯಲ್ಲಿ ಇಟ್ಕೊಂಡು, ಯಾರು ಮೆರಿಟ್ ನಲ್ಲಿ ಇದ್ದಾರೆ, ಯಾರಿಗೆ ನಿಜವಾಗ್ಲೂ ಕೂಡ ಈ ಒಂದು ಕೆಲಸದ ಅವಶ್ಯಕತೆ ಇದೆ, ಯಾವ ಇನ್ಫ್ಲುಯೆನ್ಸ್ಗೂ ಒಳಗಾಗದೆ, ಯಾರು ಕಡೆಯಿಂದಲೂ ಕೂಡ ಕರಪ್ಷನ್ ಆಗದ ರೀತಿಯಲ್ಲಿ ಬಹಳಷ್ಟು ಕಾಳಜಿಯನ್ನ ವಹಿಸಿ, ಯಾರು ನಿಜವಾಗ್ಲೂ ಅರ್ಹರಿದ್ದಾರೆ, ಯಾರಿಗೆ ನಿಜವಾಗ್ಲೂ ಈ ಕೆಲಸದ ಅವಶ್ಯಕತೆ ಇದೆ ಅಂತವರನ್ನ ಹುಡುಕಿ ಯಾವ ಒಂದು ರಾಜಕೀಯ ಒತ್ತಡಕ್ಕಾಗ್ಲಿ, ಯಾವುದೇ ಒಂದು ಇನ್ಫ್ಲುಯೆನ್ಸ್ಗೆ ಮನೆಯದಲ್ಲೇ ಇವತ್ತು ಈ ನಿರ್ಧಾರವನ್ನ ತೆಗೆದುಕೊಂಡು ಈ ಒಂದು ಕೆಲಸವನ್ನ ಮಾಡಿದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಸರ್ ಮಾಡ್ತೀವಿ.